ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರ್ಷದ ಎಸ್. ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ನೀವು ನನ್ನ ಪ್ರೀತಿಯಿಂದ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬೋದು. ಸೊ ಇವತ್ತು ನಾವು ಏನ ನೋಡಕ್ಕೆ ಹೋಗ್ತಿದ್ದೀವಿ ಅಂದರೆ, ನಾಳೆಯಿಂದ 8ನೇ ತಾರೀಕು ಜೂನಿನಿಂದ ನೀವು ನಿಮ್ಮ ಸೈನ್ಸ್ FA1 ಟೆಸ್ಟಿಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ 10 to 15 ಮಿನಿಟ್ಸಲ್ಲಿ ನಿಮಗೆ ಹೇಳ್ತೀನಿ. ನಾಳೆಯಿಂದ ನಿಮ್ಮ FA ಪರೀಕ್ಷೆಗೆ, ವಿಜ್ಞಾನದ FA ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಅಂತ ನಾನು ಹೇಳ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಟ್ ಈಸ್ ಫಸ್ಟ್ ಥಿಂಗ್, ಮೇಜರ್ ಥಿಂಗ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ರೈಟ್ ಅವೇ. ಓಕೆ, ಇಲ್ಲಿವರೆಗೂ ಇನ್ನೇನು 1 ವಾರ ಆಗಿರುತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿ. ತುಂಬ ಜನಕ್ಕೆ, ಒಂದಷ್ಟು ಜನಕ್ಕೆ ಆಲ್ರೆಡಿ 1 ತಿಂಗಳು ಕೂಡ ಆಗಿರುತ್ತೆ. ಇನ್ನೇನು FAಗೆ ಇನ್ನೂ 2 ವಾರ ಇದೆ, 3 ವಾರ ಇದೆ. ಮೋಸ್ಟ್ ಆಫ್ ಯು ಸ್ಟೂಡೆಂಟ್ಸಿಗೆ ಜೂನ್ ಎಂಡ್ನಲ್ಲಿ FA1 ಟೆಸ್ಟು ನಡಿಬಹುದು. ಜೂನ್ ಎಂಡ್ ಅಥವಾ ಜುಲೈ ಶುರು ಆಗೋ ಅಷ್ಟರಲ್ಲಿ, ಜುಲೈ ಸ್ಟಾರ್ಟ್ ಅಂದರೆ ಜುಲೈ ಬಿಗಿನಿಂಗಲ್ಲಿ ಅಥವಾ ಜೂನ್ ಎಂಡಿನಲ್ಲಿ FA1 ಟೆಸ್ಟು ನಡಿಬಹುದು. ಓಕೆ, ಸೊ ಇನ್ನೂ 2 ವಾರ ಇದೆ ಅಲ್ವಾ, 3 ವಾರ ಇದೆ ಅಲ್ವಾ ಅಂದ್ಕೊಂಡು ನೀವು ಮಜವಾಗಿ ಇದ್ದರೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಸೊ ನೀವು ಇವಾಗಲೇ ಶುರು ಮಾಡಬೇಕು. ಯಾಕಂದರೆ ನಿಮ್ಮ FA ಟೆಸ್ಟಿನ ಸ್ಕೋರ್ಸ್ ಏನಿದೆ, FA ಟೆಸ್ಟಲ್ಲಿ ಬರುವಂಥ ಅಂಕಗಳೇನಿದೆ, ಇದನ್ನು ನಿಮ್ಮ ಇಂಟರ್ನಲ್ಸಿಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇಂಟರ್ನಲ್ಸ್ ಏನಿದೆ, ಈ ಮಾರ್ಕ್ಸು ನಿಮ್ಮ ಫೈನಲ್ 625 ಮಾರ್ಕ್ಸ್ ಇದೆ ಅಲ್ವಾ, ಅದನ್ನು ಎಫೆಕ್ಟ್ ಮಾಡುತ್ತೆ. ನಿಮಗೆ ಕೊನೆಯಲ್ಲಿ ಬರುವಂತಹ 625 ಅಂಕಗಳೇನಿದೆ, ಅದನ್ನು ಈ ಇಂಟರ್ನಲ್ ಅಂಕಗಳು ಕೂಡ ಚೇಂಜ್ ಮಾಡಬಹುದು. ಸೊ FA ಟೈಮಿಂದಾನೇ ನೀವು ಸೀರಿಯಸ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ. ಓಕೆ, ಸೊ ನೀವು ಇವಾಗಲಿಂದಾನೇ ಸರಿಯಾಗಿ ಓದ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಫಸ್ಟ್ ಸಜೆಷನ್ ದಟ್ ಐ ವುಡ್ ಗಿವ್ ಯು ಇಸ್ ಬೇಸಿಕ್ಸ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಇನ್ನೂ ನೀವು SSLC ಶುರುವಲ್ಲಿ ಇದ್ದೀರಾ. ಜಸ್ಟ್ SSLC ಬೋರ್ಡ್ ಎಕ್ಸಾಮ್ಸಿಗೆ ಅಷ್ಟೇ ಅಲ್ಲ, ನೀವು 11th 12th ಅದಾದಮೇಲೆ ಡಿಗ್ರಿ, ಇಂಜಿನಿಯರಿಂಗ್, ಡಾಕ್ಟರ್ ಏನೇ ಓದಕ್ಕೆ ಹೋದ್ರೂ, ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೇಳಬಾರ್ದು, ಇನ್ನೂ ಎಷ್ಟೊಂದು ಕೆರಿಯರ್ ಫೀಲ್ಡ್ಸ್ ಇದೆ. ಡೇಟಾ ಅನಾಲಿಟಿಕ್ಸ್ ಆಗಿರಲಿ, AIML ಆಗಿರಲಿ, ಯಾವುದೇ ರೀತಿಯ ಫೀಲ್ಡ್ನ ತೊಗೊಂಡು ಓದ್ಕೋಬೇಕಂದ್ರೂ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗಿ ಇರಬೇಕು. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕೊಡೋಕ್ಕೆ ಹೋದಾಗಲೂ ನಿಮ್ಮ 10th 11th 12th ಅಂದರೆ 10th ಹಾಗೂ PU ಅಲ್ಲಿ ಕಲಿಯುವಂತಹ ಬೇಸಿಕ್ಸ್ನೇ ನಿಮಗೆ ಕೇಳ್ತಾರೆ ಜಾಸ್ತಿ ಕಡೆ. ಸೊ ನೀವೇನು ಮಾಡಬೇಕು, ಬೇಸಿಕ್ಸ್ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಬೇಸಿಕ್ ಸ್ಟ್ರೆಂಥನ್ ಮಾಡ್ಕೊಳ್ಳೋದಂದ್ರೇನು, ಬೇಸಿಕ್ ಕಾನ್ಸೆಪ್ಟ್ಸ್. ಈಗ ಡಬಲ್ ಸರ್ಕ್ಯುಲೇಷನ್ ಆಗುತ್ತೆ, ಏನಕ್ಕಾಗತ್ತೆ ಡಬಲ್ ಸರ್ಕ್ಯುಲೇಷನ್, ಯಾವ ಕಾರಣಕ್ಕೆ ಡಬಲ್ ಸರ್ಕ್ಯುಲೇಷನ್ ಆಗಲಿಲ್ಲ ಅಂದರೆ ಏನಾಗತ್ತೆ. ಸೊ ಈ ರೀತಿ ಬೇಸಿಕ್ ಕಾನ್ಸೆಪ್ಟ್ಸ್ನ ನೀವು ಸರಿಯಾಗಿ ಸ್ಟ್ರಾಂಗ್ ಆಗಿ ತಿಳ್ಕೋಬೇಕು. ಮೂಲ ಪರಿಕಲ್ಪನೆಗಳೇನಿದ್ದಾವೆ, ಯಾಕೆ ಒಂದು ಕ್ರಿಯೆ ನಡೆಯುತ್ತೆ, ಯಾಕೆ ನಾನು ಇದನ್ನು ಕಲಿಬೇಕು, ಸಮೀಕರಣನ ಸರಿದೂಗಿಸ್ತಿದ್ದೀರಾ, ಏನಕ್ಕೆ ಸರಿದೂಗಿಸ್ಬೇಕು. ಸೊ ಈ ರೀತಿ ಮೂಲ ಪರಿಕಲ್ಪನೆಗಳೇನಿದೆ, ಇದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕು. ಸೊ ಇದಕ್ಕೋಸ್ಕರ ಏನು ಮಾಡ್ಬೋದು, ಯು ಕ್ಯಾನ್ ವಾಚ್ ಆರ್ ಒನ್ ಶಾರ್ಟ್ ವಿಡಿಯೋಗಳೇನಿದ್ದಾವೆ, ಇದರಲ್ಲಿ ನಾವು ಸಂಪೂರ್ಣವಾಗಿ ಆ ಅಧ್ಯಾಯದಲ್ಲಿ ಬರುವಂತಹ ಪ್ರತಿಯೊಂದು ಪರಿಕಲ್ಪನೆನ ಸಂಪೂರ್ಣವಾಗಿ ನಾವು ನಿಮಗೆ ಹೇಳ್ಕೊಡ್ತೀವಿ ಒನ್ ಶಾರ್ಟ್ ವಿಡಿಯೋಗಳಲ್ಲಿ. ಹೌ ಆರ್ ಯು ಗೋಯಿಂಗ್ ಟು ವಾಚ್ ಒನ್ ಶಾರ್ಟ್ ವಿಡಿಯೋಸ್? ಇಲ್ಲಿ ಹೋಮ್ ಸೆಕ್ಷನಿಗೆ ಬಂದಾಗ, ಪರೀಕ್ಷೆಯಲ್ಲಿ ಹೋಮ್ ಸೆಕ್ಷನಿಗೆ ಬಂದಾಗ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಚ್ 26-27 ಒನ್ ಶಾರ್ಟ್ ವಿಡಿಯೋಸ್ ಅಂತ ಇರುತ್ತೆ. ಓಕೆ, ಸೊ ಈ ಬ್ಯಾಚ್ 26-27 ಒನ್ ಶಾರ್ಟ್ ವಿಡಿಯೋಸಲ್ಲಿ ಸೈನ್ಸ್ದು ಒಂದು ಪ್ಲೇಲಿಸ್ಟ್ ಇದೆ, ಲೈಫ್ ಪ್ರಾಸೆಸಸ್ನ ನೀವು ಕಾಣ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ವಿಡಿಯೋ ಸೈನ್ಸ್ದು ಸಿಗುತ್ತೆ. ಸೊ ಈ ಫಸ್ಟ್ ವಿಡಿಯೋ ಸೈನ್ಸ್ದೇನಿದೆ, ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕಾಮೆಂಟ್ ಅಂದರೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೋಟ್ಸ್ ಕೂಡ ಸಿಗತ್ತೆ, ನೋಟ್ಸ್ ಆ್ಯಂಡ್ PYQs ಕೂಡ ಸಿಗತ್ತೆ. ಓಕೆ, ಸೊ ಇಲ್ಲಿ ವಾಲ್ಯೂಮ್ ಬರುತ್ತೆ, ಅದಕ್ಕೆ ನಾನು ವಾಲ್ಯೂಮ್ ತೆಗೆದ್ಬಿಟ್ಟು ಈ ವಿಡಿಯೋನ ಪ್ಲೇ ಮಾಡೋಣ. ಎಸ್, ಸೊ ಇದು ನಮ್ಮ ಒನ್ ಶಾರ್ಟ್ ವಿಡಿಯೋ. ಆ್ಯಡ್ ರನ್ ಆಗ್ತಿದೆ, ಆ್ಯಡ್ನ ಇಗ್ನೋರ್ ಮಾಡೋಣ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಬನ್ನಿ, ಇಲ್ಲಿ ನೋಡಿ ನೋಟ್ಸ್ ಮತ್ತು PYQs, ಇದರ ಲಿಂಕ್ಸ್ ಕೂಡ ಇದೆ. ಈ ನೋಟ್ಸ್ ಆ್ಯಂಡ್ PYQsನ ಯೂಸ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ಲಿಂಕು ನಿಮಗೆ ಪರೀಕ್ಷೆ ಆ್ಯಪ್ನ ಹೋಗಿ ಓಪನ್ ಮಾಡುತ್ತೆ. ಅದು ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಫಾರ್ ಫ್ರೀ ನೀವು ಈ ನೋಟ್ಸ್ ಹಾಗೂ PYQsನ ಬಳಸ್ಕೋಬಹುದು. ಓಕೆನಾ ಮಕ್ಕಳ? ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಸ್ಟ್ರೆಂಥನ್ ಯುವರ್ ಬೇಸಿಕ್ಸ್ ರೈಟ್ ಅವೇ. ಮೂಲ ಪರಿಕಲ್ಪನೆಗಳನ್ನ ನೀವು ಚೆನ್ನಾಗಿ ಬಲಪಡಿಸ್ಕೋಬೇಕು. ಓಕೆ, ಇದು ಬಿಟ್ಟರೆ ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕು. ಉತ್ತರನ ಹೇಗೆ ಎಷ್ಟು ಓದಿದ್ರು, ಎಷ್ಟು ನೀವು ಗಟ್ಟು ಹೊಡೆದ್ರೂ ಉತ್ತರ ಬರೆಯೋಕ್ಕೆ ನಿಮಗೆ ಗೊತ್ತಿರಬೇಕು.
Okay, you should practice writing answer. You can be a genius inside your head, but you have to learn how to execute it. ಓಕೆ, ಬರೆಯೋದನ್ನ ನೀವು ಕಲೀಲೇಬೇಕು ಮಕ್ಕಳ. ಸೊ ದಯವಿಟ್ಟು ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ಯಾವುದೋ ಒಂದು ಕ್ವೆಶನ್ ತೊಗೊಳ್ಳಿ, PYQs ತೋರಿಸ್ದೆ ಅಲ್ವಾ, ಅದರಲ್ಲಿ ಒಂದು ಕ್ವೆಶನ್ ತೊಗೊಳ್ಳಿ, ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ತೊಗೊಳ್ಳಿ, ಅದರಲ್ಲಿರುವಂಥ ಇನ್ನು ಲೈಫ್ ಪ್ರಾಸೆಸಸ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಈ ಕ್ವೆಶನ್ಸ್ನ ತೊಗೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮೂಮೆಂಟಲ್ಲಿ ರಿಗ್ರೆಟ್ ಮಾಡ್ತೀರಾ ಇಲ್ಲ ಅಂದರೆ. ಓಕೆ, ನೆಕ್ಸ್ಟ್ pay attention to diagrams. Diagrams ಫಿಕ್ಸ್ಡ್ ಕ್ವೆಶನ್ಸ್. ಡಯಾಗ್ರಾಮ್ಸ್ ಕೇಳ್ತಾರೆ. ಯಾವುದೇ ಟೆಸ್ಟಲ್ಲಿ ಡಯಾಗ್ರಾಮ್ಸ್ ಬಂದೇ ಬರುತ್ತೆ, ನಾನು ಬರ್ಕೊಡ್ತೀನಿ. ಓಕೆ, ರೇಖಾಚಿತ್ರಗಳು ಬಂದೇ ಬರುತ್ತೆ ಮಕ್ಕಳ, ಬಂದೇ ಬರುತ್ತೆ. ಸೊ ರೇಖಾಚಿತ್ರಗಳನ್ನ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿ. ಓಕೆ, ನಾನು ನಿಮಗೋಸ್ಕರ 2 ಇಂಪಾರ್ಟೆಂಟ್ ವಿಡಿಯೋಸ್ನ ಮಾಡಿದ್ದೀನಿ. ಈ ವಿಡಿಯೋ ಏನಿದೆ ಇದರಲ್ಲಿ ಸೈನ್ಸ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಬರುತ್ತೆ ನಿಮಗೆ FA1 ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಯಿತಾ, ಅಂದರೆ 3 ಅಧ್ಯಾಯಗಳೇನಿದೆ ನಿಮ್ಮ FAಗೆ ಮೋಸ್ಟ್ ಪ್ರಾಬಬ್ಲಿ 3 ಅಧ್ಯಾಯಗಳನ್ನ ಕೇಳ್ತಾರೆ. ಸೊ ಈ 3 ಅಧ್ಯಾಯಗಳಲ್ಲಿ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳು ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಲೈಫ್ ಪ್ರಾಸೆಸಸ್ ನಾವು ವಿತಿನ್ 15 ಮಿನಿಟ್ಸ್ ಏನು ಇಂಪಾರ್ಟೆಂಟ್ ಲೈಫ್ ಪ್ರಾಸೆಸಸ್ ಕಾನ್ಸೆಪ್ಟ್ಸ್ ಇದೆ ಅದನ್ನು ಬರೀ 15 ನಿಮಿಷದಲ್ಲಿ ಕವರ್ ಮಾಡಿದ್ದೀನಿ. ಜೀವಕ್ರಿಯೆಗಳು ಅಧ್ಯಾಯ ಏನಿದೆ ಕೇವಲ 15 ನಿಮಿಷ, ಎಲ್ಲಾದರೂ ಕೇಳಿದ್ರೆ 15 ನಿಮಿಷದಲ್ಲಿ ನಾನು ಜೀವಕ್ರಿಯೆಗಳಲ್ಲಿ ಬರುವಂತಹ ಪ್ರತಿಯೊಂದು ಪರಿಕಲ್ಪನೆ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಸೊ 2 ವಿಡಿಯೋದ ಲಿಂಕ್ಸ್ ಏನಿದ್ದಾವೆ ಇದು ನಿಮಗೆ ಪಿನ್ಡ್ ಕಾಮೆಂಟಲ್ಲಿ ಸಿಗುತ್ತೆ. ಓಕೆ, ಕೆಳಗೆ ಕಾಮೆಂಟ್ ಸೆಕ್ಷನ್ ಏನಿದೆ ಅದರಲ್ಲಿ ಕಾಮೆಂಟ್ನ ಪಿನ್ ಮಾಡಿರ್ತೀನಿ. ಸೊ ಗೋ ಆ್ಯಂಡ್ ಲುಕ್ ಫಾರ್ ದೀಸ್ ವಿಡಿಯೋಸ್ ಆ್ಯಂಡ್ ವಾಚ್ ದೀಸ್ ವಿಡಿಯೋಸ್. ಇನ್ ಫ್ಯಾಕ್ಟ್ ಈ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಈ ವಿಡಿಯೋದಲ್ಲಿ ನಾನು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಕೂಡ ಕೊಟ್ಟಿದ್ದೀನಿ. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಹೇಳಿದೆ, ಡಯಾಗ್ರಾಮ್ಸ್ ಅಂತೂ ಫಿಕ್ಸ್ಡ್ ಕ್ವೆಶನ್ನು, ಡಯಾಗ್ರಾಮ್ಸ್ನ ಕೇಳ್ತಾರೆ. ಸೊ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಗೋ ವಾಚ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ರೇಖಾಚಿತ್ರಗಳ ಪಟ್ಟಿನ ನೀಡಿದ್ದೀನಿ. ಸೊ ಈ ವಿಡಿಯೋನ ದಯವಿಟ್ಟು ಹೋಗಿ ನೋಡಿ, ಇದರ ಲಿಂಕ್ಸ್ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಓಕೆ, ಸೊ ಏನು ಇಂಪಾರ್ಟೆಂಟ್ ವಾಪಸ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಇವಾಗಲಿಂದಾನೇ ಶುರು ಮಾಡಬೇಕು, ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಈಸಿಯಾಗಿ ಕಲಿಬೋದು, ಏನು ದೊಡ್ಡ ಪರ್ವತನ ಮೂವ್ ಮಾಡುವಂಥದ್ದು ಏನೂ ಇಲ್ಲ, ಈಸಿಯಾಗಿ ಕಲಿಬೋದು. ಬಟ್ ಸ್ವಲ್ಪ ಸ್ಮಾರ್ಟ್ ಆಗಿ ಬೇಗನೆ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಬೇಸಿಕ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಟೆಕ್ಸ್ಟ್ ಬುಕ್ನ ಓದಬೇಕು, ಸರಿಯಾಗಿ ನಿಮ್ಮ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು, ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕು, ಡಯಾಗ್ರಾಮ್ಸಿಗೆ ಅಟೆನ್ಷನ್ ಕೊಡಬೇಕು. ಇನ್ನೊಂದು ಅಡಿಷ್ನಲ್ +1 ಬೋನಸ್ ಸ್ಟೆಪ್ ಏನು ಅಂದರೆ, ನಿಮ್ಮ ಸೀನಿಯರ್ಸ್ ಒಟ್ಟಿಗೆ ನಿಮಗೆ ಒಳ್ಳೆ ಫ್ರೆಂಡ್ಶಿಪ್ ಇದ್ದರೆ ಸೀನಿಯರ್ಸ್ ಹತ್ರ FA1 ಪೇಪರ್ಸ್ನ ಇಸ್ಕೊಳ್ಳಿ. ನಿಮ್ಮ ಸ್ಕೂಲ್ ಸೀನಿಯರ್ಸ್, ಬಿಕಾಸ್ ಸ್ಕೂಲ್ ಅವರೇ ಪೇಪರ್ನ ಸೆಟ್ ಮಾಡೋದು, ಬೋರ್ಡಿಂದ ಪೇಪರ್ ಬರಲ್ಲ FAಗೆ. ಸೊ ಈ FA1 ಸ್ಕೂಲ್ ಪೇಪರ್ಸ್ ಏನಿದೆ ಇದನ್ನು ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿ ತೊಗೊಳ್ಳಿ, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ಫೋಟೋಸ್ನ ಕಳ್ಸಕ್ಕೆ ಹೇಳಿ ನಿಮ್ಮ ಸೀನಿಯರ್ಸಿಗೆ. ಓಕೆ, ಯಾಕಂದರೆ ಕಂಪ್ಲೀಟ್ ಹೆಲ್ಪ್ ನಾವು ಮಾಡಲಿಕ್ಕಾಗಲ್ಲ, ಬೋರ್ಡಿಂದ ಬರ್ತಿಲ್ದಿರೋದ್ರಿಂದ ನಾವು ಫುಲ್ಲಾಗಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಆಸ್ಕ್ ಯುವರ್ ಸೀನಿಯರ್ಸ್. ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಲೈವ್ಗಳನ್ನ ಮಾಡ್ತೀವಿ, ಎಲ್ಲದನ್ನೂ ಮಾಡ್ತೀವಿ, ಬಟ್ ಸೀನಿಯರ್ಸ್ ಕ್ಯಾನ್ ಬಿ ಆಫ್ ವೆರಿ ದೇ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ಸೀನಿಯರ್ಸ್ನ ಹೋಗಿ ಕೇಳಿ. ಓಕೆ ಮಕ್ಕಳ, ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ 8th June. ಡು ನಾಟ್ ವೇಸ್ಟ್ ಯುವರ್ ಟೈಮ್. ನಾಳೆಯಿಂದಾನೇ ಶುರು ಮಾಡಿ ಚೆನ್ನಾಗಿ ಆರಾಮಾಗಿ ಈಸಿಯಾಗಿ ಸ್ಮಾರ್ಟ್ ಆಗಿ ಪ್ರಿಪೇರ್ ಮಾಡಲಿಕ್ಕೆ ತಯಾರಾಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇಸ್ ಕ್ಲಾಸ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.